ಒಟ್ಟು ಫ್ರೀ ಕೊಟ್ಟರು ಜಗತ್ತು ಉದ್ಧಾರ ಆಗೋದಿಲ್ಲ. ಒಟ್ಟು ಫ್ರೀ ಮಾಡಲಿ. ಬೆಳಕಾಗ್ಬೇಕಾದ್ರೆ ಮಕ್ಕಳ ಶಿಕ್ಷಣ ಫ್ರೀ ಒಂದು ಇಟ್ಟಿದ್ರೆ ಅವ್ರವ್ರ ಮನೆ ಬೆಳಕಾಕಿ. ಇಲ್ಲಿ ತಳಗೆ ಹೆಗ್ಗನದಾವ ಅವು ಕೆದರ್ತಾವ. ಮೋದಿ ಅವರು ಅಲ್ಲಿ ಕುಂತದಲ್ಲ ಗುದ್ದು ಬಡಿ ಅಂದ್ರೆ ಇವ್ರು ಗುದ್ದು ಬಡಿಯಾರ ಇಲ್ಲಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇದೇನು ಮನ್ಯಾಗ ಕುಂತು ತಿಂದು ಅಡ್ಡಾಡ್ರಿ ಅನ್ನಂಗಿದೆ. ಎಲ್ಲ ಗ್ಯಾರಂಟಿ ಕೊಟ್ಟು ದುಡಿಯೋರನ್ನ ಬಿಡಿಸ್ದಂಗೆ ಭಾರತದಾಗ ಯಾವನೂ ಮಾಡಿದ್ದಿಲ್ಲ. ಅಂಥದ್ದು ಒಂದು ಅದ್ಭುತ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 101 ಮಂದಿ ಕೂಡಲಿ ಅವರು 101 ಪಕ್ಷ ಕೂಡಲಿ ಮೋದಿ ಇರುವವರೆಗೆ ಅವನು ಸೋಲಿಸೋದು ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಮೀಟರ್ ಬೇಕು, ಮೀಟರ್. ಈಗ ಮೋದಿ ಆಡಳಿತ ಹೆಂಗ್ ನೋಡತ್ತೀರಿ? ಅಭಿವೃದ್ಧಿ ಆಗ್ತಾ ಇದೆ? ಮತ್ತು ಅಭಿವೃದ್ಧಿ ಆಗೈತೆ ಅಂತ ಉಳಿದೇವು ನಾವು. ಇಲ್ಲ ಅಂದ್ರೆ ಅಭಿವೃದ್ಧಿ ಸತ್ಯನಾಶನ ಆಗಿ ಹೋಗಿತ್ತು. ಆಯ್ತು. ಆಮೇಲೆ ಈಗ ರಸ್ತೆಗಳ ಅಭಿವೃದ್ಧಿ ಆಯ್ತು, ಮನೆಗೆ ಸಿಲಿಂಡರ್ಗಳು ಬಂದುವ, ಹಂಗ ಮನೆಗೊಂದು ಶೌಚಾಲಯ ಬಂತು, ಮನೆಗೆ ನಿರ್ಮಾಣಕ್ಕೆ ಸಹಾಯಧನ ಅಂತ ಕೊಟ್ರೆ, ರೈತರಿಗೆ ಗೊಬ್ಬರ ಬೀಜ ಖರೀದಿಗೆ ಹಣ ಸಂಶೋಧನೆ ಮಾಡುದ್ರಲ್ಲ, ಇದರಿಂದ ಆಡಳಿತ ಸುಧಾರಣೆ ಕಂಡಿದೆ ಅನ್ಸುತ್ತಾ ನಿಮ್ಗೆ? ಮತ್ತು ಸುಧಾರಣೆ ಆಗೈತಂತನ ಮೋದಿ ನೆನೆಸ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಬ್ಯಾಂಕ್ಗಳೊಳಗ್ರಿ ಸ್ವಂತ ಉದ್ಯೋಗಕ್ಕಾಗಿ ಸಾಲಗಳೆಲ್ಲ ಸುಲಭವಾಗಿ ದೊರೆಯಾಕತ್ತಾವಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸಿದೆ ನೋಡ್ರಿ. ಅದನ್ನ ತಿಳ್ಕೊಂಡು ದಾರಿ ಹಿಡಿದ್ರೆ ಸುಧಾರಿಸತ್ತೆ. ಅದಕ್ಕೆ ವಿರೋಧವಾದ್ರೆ ಸುಧಾರಿಸೋದಿಲ್ಲ. ಇದು ಮೋದಿಯವರು ಸ್ವಚ್ಛ ಭಾರತ ಅಂತೇಳಿ ಅವ್ರು ಮಾಡ್ಬೇಕಂದ್ರೆ ಅವ್ರು ಒಬ್ಬರಲ್ಲಿಂದ ಸಾಧ್ಯ ಅಲ್ಲ. ಈ ತಳಮೆಟ್ಲಿಂದನ ಸ್ವಚ್ಛ ಹಾಕೊಂತ ಹೋದ್ರೆ ಮ್ಯಾಗ ಸ್ವಚ್ಛ ಆಕತಿ. ಇಲ್ಲಿ ತಳಗೆ ಹೆಗ್ಗನದಾವ ಅವು ಕೆದರ್ತಾವ. ಮೋದಿ ಅವರು ಅಲ್ಲಿ ಕುಂತದಲ್ಲ ಗುದ್ದು ಬಡಿ ಅಂದ್ರೆ ಇವ್ರು ಗುದ್ದು ಬಡಿಯಾರ ಇಲ್ಲಿ. ನಮ್ಮ ಮನೆ ತುಂಬ್ಕೊಳ್ಳೋರದಾರ ಇಲ್ಲಿ. ಮೋದಿ ಏನ್ ಮಾಡ್ಬೇಕು? 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನ ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರ? ಅವರು ನಿಭಾಯಿಸುವಂಥದ್ದು ಇದ್ದಿದ್ರೆ ಅವ್ರು ಬರ್ತಿದ್ದಿಲ್ಲ. ಅವ್ರು ಬರಲಾರ್ಕ ಹಿಂದೆ ಹೋಗ್ಯಾರ. ಅವ್ರು ಮಾಡ್ಕೊತ ಬಂದಿದ್ರೆ 50 ವರ್ಷಗಟ್ಟಲೆ ಮಾಡ್ಕೊತ ಬಂದಿದ್ರೆ ಮೋದಿ ಬರ್ತಿದ್ದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಒಬ್ಬ ಚಾ ಕಾಸವ ಮೆಟ್ಟಿಗೆ ಹೋಗ್ಯಾನಂದ್ರೆ ಟ್ರೈನ್ಯಾಗ ಚಾ ಮಾರವ ಆ ಲೆಕ್ಕಕ್ಕೆ ಹೋಗ್ಯಾರಂದ್ರೆ ಮತ್ತು ಅವನಲ್ಲಿ ಒಂದು ಶಕ್ತಿ ಐತಿ, ಒಂದು ದೇವಿ ಶಕ್ತಿ ಐತಿ ಅವರಲ್ಲಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನೋಡು, ಹಳಬ್ರು ಎಲ್ಲರೂ ಶಣ್ಯಾರ, ಅವರು ಒಳ್ಳೇದ ಮಾಡ್ಯಾರ. ಈಗಿನ್ಯಾರು ಏನದಾರಲ್ಲ, ಈಗ ಯಾರು ಒಳ್ಳೇದು ಮಾಡೋರಿಲ್ಲ, ತಮ್ಮ ಮನೆ ಕೆಲಸನ ಮಾಡೋರು ಅದಾರ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಲ್ಲ, ನಿಮಗೆ ತೃಪ್ತಿ ಆಗೈತೆ ನರೇದ? ನಮಗೇನಾಗಿಲ್ಪ. ನಮಗೆ ಒಂದು ಆಗ್ಬೇಕಾಗಿತ್ತು. ಈ ಸಣ್ಣ ಮಕ್ಕಳು, ನನ್ನ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ, ಹುಟ್ಟಿದ ಕೂಸು ಅದು ಕಡವರಿಗೆ ಎಲ್ಲಿ ಮಟ್ಟ ಕಲಿತೈತಿ ಅಲ್ಲಿ ಮಟ್ಟ ಫ್ರೀ ಅದನ್ನು ಒಂದು ಮಾಡಿದ್ರೆ ಜನ ಎಲ್ಲ ಮೆಸ್ತೈತಿ. ಇದೇನು ಮನ್ಯಾಗ ಕುಂತು ತಿಂದು ಅಡ್ಡಾಡ್ರಿ ಅನ್ನಂಗಿದೆ. ಎಲ್ಲ ಗ್ಯಾರಂಟಿ ಕೊಟ್ಟು ದುಡಿಯೋರನ್ನ ಬಿಡಿಸ್ದಂಗೆ. ರೊಕ್ಕ ಬರ್ತೈತಿ ಅಂದ್ರೆ ಬಸ್ ಹತ್ತಿ ಬಿಡೋದು. ಅದಕ್ಕೆ ಡೀಸೆಲ್ ಎಲ್ಲಿಂದ ಬರ್ತೈತಿ? ಅದಕ್ಕೆ ಹಾಕೋರು ಯಾರು? ಗೌರ್ಮೆಂಟಿಂದ ಅಲ್ಲ, ನೀವು ಹಾಕೋದು. ಒಟ್ಟು ಫ್ರೀ ಕೊಟ್ಟರು ಜಗತ್ತು ಉದ್ಧಾರ ಆಗೋದಿಲ್ಲ. ಒಟ್ಟು ಫ್ರೀ ಮಾಡಲಿ. ಬೆಳಕಾಗ್ಬೇಕಾದ್ರೆ ಮಕ್ಕಳ ಶಿಕ್ಷಣ ಫ್ರೀ ಒಂದು ಇಟ್ಟಿದ್ರೆ ಅವ್ರವ್ರ ಮನೆ ಬೆಳಕಾಕಿತ್ತಂತ ನನ್ನ ವೈಯಕ್ತಿಕ ವಿಚಾರ ಇದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆ ರೈತರಿಗೆ ಹೆಸರು ಮ್ಯಾಗ ಹೇಳ್ತಾರೆ, ಮಾಡೋರಿಲ್ಲ. ಹಂಗೆ ಬೆನ್ನಲ್ಲಿ ಬಂತೇಳಿ ಹಂಗೆ ದುಡಿದ ಅದನ್ನು ಕತ್ತರಿಸೋದ ಇವರು. ಈಗ ಇನ್ನೂ 2,000 ರೂಪಾಯಿ ಮೋದಿ ಅವರು ಹಾಕ್ತಾರೆ. ಅವರು ಅನ್ಕೆ ಫಿಕ್ಸ್. रुको जरा सबर करो. ಇಲ್ಲಿ ಯಡಿಯೂರಪ್ಪ ಹಾಕ್ತಿದ್ದ ಅದನ್ನ ಬಂದ್ ಮಾಡಿದ್ರು. ಈ ಗ್ಯಾರಂಟಿ ಒಳಗ ಬಂದ್ ಮಾಡಿದ್ರು. ಈಗ ಅವರು ಎಲ್ಲ ಫ್ರೀ ಕೊಡ್ಲಿ, ಇನ್ನೂ ಕೊಡ್ಲಿ, ಅವ್ರಿಗೆ ಬೇಡ ಅನ್ನೋದಿಲ್ಲ ನಾವು. ಅವ್ರು ಎಲ್ಲಿಂದ ಕೊಡ್ತಾರ? ಗೌರ್ಮೆಂಟಿಂದ ಕೊಡ್ಬೇಕಾ? ಅಭಿವೃದ್ಧಿ ಆಗ್ಬೇಕು. ಹೆಂಗೆ ಅಭಿವೃದ್ಧಿ ಆಗೋದು ಹೇಳ್ರಿ ನಮಗೆ. ಈ ಮಕ್ಕಳು ದೊಡ್ಡವನ್ನಾರ ಅವ್ರ ಮನೆ ಹೊಲ ಬೇಡ, ಏನು ಬೇಡ, ಅವನ ಮನೆ ಬೆಳಕು ಮಾಡ್ತಾನೆ. ಯಾವ ಮೋದಿನೂ ಬೇಡ, ಯಾವ ಸಿದ್ದರಾಮಯ್ಯನೂ ಬೇಡ. ಈ ಮಗ ಶಾಣೆಯಾಗಿ ಡಿಗ್ರಿ ಓದಿ ನೌಕರಿಗೆ ಹತ್ತಿನ ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ.
ಏನಾಯ್ತು ಆಗಲ್ಲ ಅದೇ ಏನಾಯ್ತು ನೋಡು ಜನ ರೊಕ್ಕ ಕೊಟ್ಟಾರ ಕಡೆಗೆ ಹೋಗತಿ, ರೊಕ್ಕ ಯಾವ ಕೊಡ್ತಾನ ಅವನ ಕಡೆಗೆ ಹೋಗತಿ. ಆದ್ರೆ ಅಭಿವೃದ್ಧಿನೂ ನೋಡುದಿಲ್ಲ, ಮುಂದಿನ ಕೆಲಸನೂ ನೋಡುದಿಲ್ಲ. ಹೆಂಗೆ ಹೇಳಕ್ ಬರ್ತೈತಿ? ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಮೋದಿ ಬಗ್ಗೆ ಒಂದು ಕೂದಲೆಳೆಯಷ್ಟು ಯಾವನು ಆರಿಸೋ ಶಕ್ತಿ ಇಲ್ಲ. ದೇವ್ರಾವ ಅವ್ಗೇನು ಗೊತ್ತೈತಿ? ಇಂದಿರಾ ಗಾಂಧಿಯವರು ಇದ್ರಲ್ಲ, ಅವ್ರದ್ದು ನಾವು ನೆನೆಸ್ಬೋದು. ರಾಹುಲ್ ಗಾಂಧಿಗೆ ಏನು ಗೊತ್ತೈತಿ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿ ಜೊತೆ ಜಂಗ್ಲಿ.